ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಯಾವೊಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ಸುಮಾರು ಜನ ನನ್ನ ಕೈಯಲ್ಲಿರೋ ಅಂಥ ಖಡ್ಗ ನೋಡಿಬಿಟ್ಟು ಕೇಳ್ತಾ ಇದ್ರು. ಏನಂತ ಅಂದರೆ, ಶ್ವೇತು ಇದು ನೀವು ಹಾಕ್ಕೊಂಡಿದ್ದೀರಲ್ಲ ಖಡ್ಗ ಎಲ್ಲಿ ತೊಗೊಂಡಿತ್ತು ಮತ್ತು ಅದರಿಂದ ಏನು ಉಪಯೋಗ ಅಂತೆಲ್ಲ ಕೇಳ್ತಾಯಿದ್ರು. ನೋಡಿ, ಕೆಲವೊಬ್ಬರಿಗೆ ಕೆಲವೊಂದು ಖಡ್ಗಗಳು ಯಾವ ರೀತಿ ಉಪಯೋಗ ಕೊಡುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಲವೊಬ್ರಿಗೆ ಮಾತ್ರ ಕೆಲವೊಂದು ಖಡ್ಗಗಳಿಂದ ಅದರದ್ದೇ ಆದ ಉಪಯೋಗನ ಪಡ್ಕೊಳ್ಳೋದಂದರೆ, ಇವತ್ತಿನ ಮಾಹಿತಿ ಬಂದು ನೀವು ನಿಮ್ಮ ಕೈಯಲ್ಲಿ ಯಾವ ರೀತಿ ಖಡ್ಗಗಳನ್ನ ಯಾವ ರೀತಿ ಹಾಕೊಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಕೆಲವೊಬ್ರುಗಳು ಏನು ಮಾಡಿರ್ತಾರೆ ಅಂದರೆ ಬೆಳ್ಳಿ ಖಡ್ಗನ ಉಪಯೋಗಿಸ್ತಾ ಇರ್ತಾರೆ. ಅಂಥವರು ಬೆಳ್ಳಿ ಖಡ್ಗನ ಯಾಕೆ ಉಪಯೋಗಿಸ್ಬೇಕು ಅಂತಂದರೆ, ಶಾಂತಿಗೆ ಮತ್ತು ಸಮೃದ್ಧಿ ತರೋದಕ್ಕೆ ಮತ್ತು ಹಣದ ಅರಿವು ಮತ್ತು ತಾಯಿಯ ಆರೋಗ್ಯದಲ್ಲಿ ನೆಮ್ಮದಿ ಇರೋದಕ್ಕೋಸ್ಕರ ನಾವು ಬೆಳ್ಳಿ ಖಡ್ಗನ ಕೈಗೆ ಹಾಕೊಬೇಕಾಗುತ್ತೆ. ಅದು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು. ಯಾಕಂದರೆ ಇವಾಗ ತಂದೆ ತಾಯಿ ಅದರಲ್ಲೂ ಪರ್ಟಿಕ್ಯುಲರಲ್ಲಿ ಅಮ್ಮನ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ತಾಯಿಯ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದರೆ, ಮತ್ತು ನೆಮ್ಮದಿ ಇರಬೇಕು ಮನೆಯಲ್ಲಿ ಯಾವಾಗಲೂ ಅಂತ ಅಂದರೆ ನಾವು ಬೆಳ್ಳಿ ಖಡ್ಗನ ಹಾಕೊಬೇಕಾಗುತ್ತೆ. ಆಮೇಲೆ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಖಂಡಿತವಾಗ್ಲೂ ಇರುತ್ತೆ. ಹಣದ ಸಮಸ್ಯೆಗೆ ಅಷ್ಟು ಕಷ್ಟ ಏನೂ ಬರೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬೆಳ್ಳಿ ಖಡ್ಗನ ಹಾಕೊಬೇಕಾಗುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಚಿನ್ನದ ಖಡ್ಗನ ಉಪಯೋಗ ಮಾಡ್ತಾ ಇರ್ತಾರೆ. ಚಿನ್ನದ ಖಡ್ಗನ ಕೈಯಲ್ಲಿ ಹಾಕೊಳ್ಳೋದ್ರಿಂದ ಅವ್ರಿಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂದರೆ, ಗೌರವ ಸಿಗುತ್ತೆ ಎಲ್ಲೋದ್ರೂ, ಆಮೇಲೆ ಸಂತೋಷ ಇರುತ್ತೆ, ಸಡಗರ ಇರುತ್ತೆ. ಆಮೇಲೆ ರಾಜಕೀಯದಲ್ಲಿ ಏನಾದ್ರೂ ನಮಗೆ ಇಂಟ್ರೆಸ್ಟ್ ಇದ್ದು ನಾವು ರಾಜಕೀಯದಲ್ಲಿ ಬೆಳಿಬೇಕು ಅಂತ ಆಸೆ ಇರೋರು ಅಂಥವರು ಏನು ಮಾಡಬೇಕು ಅಂದರೆ ಚಿನ್ನದ ಖಡ್ಗನ ಹಾಕೊಬೇಕಾಗುತ್ತೆ. ಈ ರೀತಿ ಉಪಯೋಗಿಸೋದ್ರಿಂದ ಇವ್ರಿಗೆ ಈ ಥರ ಉಪಯೋಗ ಸಿಗುತ್ತೆ. ಆಮೇಲೆ ತಾಮ್ರದ ಖಡ್ಗ ಏನಾದ್ರೂ ಕೈಯಲ್ಲಿ ಹಾಕೊತೀವಿ ಅಂತಂದರೆ ಅಂಥವರು ಯಾವ ಉದ್ದೇಶಕ್ಕೆ ಹಾಕೊಬೇಕು ಅಂದರೆ, ಬಿಸ್ನೆಸ್ ಮಾಡೋ ಅಂಥವ್ರು, ಈಗ ವ್ಯವಹಾರ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಬಟ್ಟೆ ಅಂಗಡಿ ಮಾಡಿರ್ತಾರೆ ಅಥವಾ ಜ್ಯುವೆಲರಿ ಶಾಪ್ ಮಾಡಿರ್ತಾರೆ, ಅಥವಾ ಅವ್ರಿಗೇನಾದ್ರೂ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ನಾವು ಏಳಿಗೆ ಆಗಬೇಕು ಅಂತ ಅಂದರೆ ಅಂಥವರು ತಾಮ್ರದ ಖಡ್ಗನ ಹಾಕೊಬೇಕು. ಆಮೇಲೆ ಜಾಬಲ್ಲಿ ಏನಾದರೂ ಸಮಸ್ಯೆಗಳಿದೆ ಅಂದರೆ, ಈಗ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ಟೆನ್ಷನ್ ಕೊಡೋದು ಮತ್ತು ಒತ್ತಡ ಏರೋದು ಮತ್ತು ಜಾಬಲ್ಲಿ ನೆಮ್ಮದಿ ಇಲ್ಲ, ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದೀವಿ, ಆಮೇಲೆ ಬಾಸ್ಗಳಿಂದ ನಮಗೆ ಕಿರಿಕಿರಿ ಆಗ್ತಾ ಇದೆ, ಮತ್ತು ನಮಗೆ ಯಾವ ಕೆಲಸ ಮಾಡೋಕ್ಕೆ ಹೋದ್ರೂ ಅಲ್ಲಿ ನಮಗೆ ಟೆನ್ಷನ್ ಕೊಡ್ತಾರೆ, ಅಥವಾ ನಾವು ಮಾಡ್ತಿರೋ ಕೆಲಸದಲ್ಲಿ ನಮಗೆ ಪ್ರಗತಿ ಹೊಂದೋಕ್ಕಾಗ್ತಾ ಇಲ್ಲ ಅಂತ ಅಂಥವರು ತಾಮ್ರದ ಖಡ್ಗನ ಹಾಕೊಬೇಕಾಗುತ್ತೆ. ಆಮೇಲೆ ರಕ್ತ ಸಂಬಂಧದಕ್ಕೆ ಯಾವುದೇ ರೀತಿ ಕಾಯಿಲೆಗಳೇನಾದರೂ ಸಂಬಂಧಪಟ್ಟಿದ್ರೆ, ಅಂದರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ರಕ್ತದ ಒತ್ತಡ ಇದೆ ನಿಮಗೆ, ಆಮೇಲೆ BP ಇದೆ, ಶುಗರ್ ಇದೆ ಅಂತ, ಸಕ್ಕರೆ ರೋಗ ಇದೆ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ, ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಅವರು ತಾಮ್ರದ ಖಡ್ಗನ ಖಂಡಿತವಾಗ್ಲೂ ಧಾರಣೆ ಮಾಡಬೇಕಾಗುತ್ತೆ. ಸರಿನಾ ಫ್ರೆಂಡ್ಸ್? ಆಮೇಲೆ ನೋಡಿ, ಹಿತ್ತಾಳೆ ಖಡ್ಗ ಏನಾದ್ರೂ ಉಪಯೋಗ ಅಂದರೆ ಹಿತ್ತಾಳೆ ಖಡ್ಗನ ಹಾಕೋ ಅಂಥವ್ರು ಏನು ಮಾಡಬೇಕು ಅಂತಂದರೆ, ನೋಡಿ, ಗುರುಗ್ರಹದ ಪ್ರಭಾವಕ್ಕೆ, ಅಂದರೆ ಗುರುದೋಷಗಳೇನಾದರೂ ಇದ್ದರೆ, ಮದುವೆ ಆಗ್ತಾ ಇಲ್ಲ, ನಮಗೆ ಮಕ್ಕಳಾಗ್ತಾ ಇಲ್ಲ, ಮತ್ತು ನಮಗೆ ಆರೋಗ್ಯ ಸಮಸ್ಯೆಗಳಿದೆ, ನಮಗೆ ಸಾಡೆ ಕಾಟಗಳಿದೆ ಅಂತ ಅನ್ನೋರು ಏನು ಮಾಡಬೇಕು ಅಂದರೆ ಅವರು ಹಿತ್ತಾಳೆ ಖಡ್ಗನ ಹಾಕೊಬೇಕಾಗುತ್ತೆ. ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ಕಾಯಿಲೆಗಳಿದ್ದರೆ, ಈಗ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಹೊಟ್ಟೆಲೆಲ್ಲ ಏನೋ ಒಂಥರ ಸಂಕಟ ಆಗ್ತಾ ಇರುತ್ತೆ, ನೆಮ್ಮದಿ ಇಲ್ಲ, ಊಟ ಮಾಡಿದ್ರು ನಮಗೆ ಹೊಟ್ಟೆ ತುಂಬಿದೆ ಅನ್ನೋ ಭಾವನೆ ಬರಲ್ಲ. ಕೆಲವೊಬ್ಬರಿಗೆ ಹೊಟ್ಟೆಗೆ ಏನೂ ತಿಂದೇ ಇರಲ್ಲ, ಆದರೆ ಹೊಟ್ಟೆ ತುಂಬಿದೆ ಅನ್ನೋ ಭಾವನೆ ಬರ್ತಾ ಇರುತ್ತೆ. ಒಟ್ಟಿನಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳೇನಾದರೂ ಇದ್ದರೆ
ಅಥವಾ ಹೊಟ್ಟೆಯಲ್ಲಿ ನಿಮಗೆ ಸಂಕಟ ಆಗ್ತಾ ಇದ್ದರೆ ಅಂಥವರು ಹಿತ್ತಾಳೆ ಕಡಗನ ಉಪಯೋಗಿಸ್ಬೇಕು. ಆಮೇಲೆ ನೀವೇನು ಮಾಡಬೇಕು ಅಂದರೆ ಐರನ್ ಕಡಗ ಅಂತ ಬರುತ್ತೆ, ಅದನ್ನು ಯಾಕೆ ಹಾಕಬೇಕು ಅಂತಂದರೆ ಶನಿ ಗ್ರಹದ ಪ್ರಭಾವಗಳೇನಾದರೂ ಇದ್ದರೆ, ಅದೇ ಹೇಳಿದ್ನಲ್ಲ ನವಗ್ರಹಗಳದ್ದು ದೋಷಗಳೇನಾದರೂ ಇದ್ದರೆ ಅಂಥವರು ಈ ಐರನ್ ಕಡಗನ ಹಾಕ್ಕೊಬೇಕಾಗತ್ತೆ. ಆಮೇಲೆ ಏನಾದರೂ ನರದೋಷಗಳೇನಾದರೂ ಇದ್ದರೆ, ನಮಗೆ ನರದೋಷಗಳಿದೆ ತುಂಬ ಕಷ್ಟ ಆಗುತ್ತೆ ಅಂತ ಅನ್ನೋರು ಈ ರೀತಿ ಇರೋರು ಐರನ್ ಕಡಗನ ಉಪಯೋಗಿಸ್ಬೇಕಾಗುತ್ತೆ. ಆಮೇಲೆ ಅಷ್ಟಧಾತು ಕಡಗ ಅಂತ ಸಿಗುತ್ತೆ, ಅದನ್ನು ನಾವು ಏನಕ್ಕೆ ಉಪಯೋಗಿಸ್ಬೇಕು ಅಂದರೆ ಆರೋಗ್ಯ ಯಾವಾಗಲೂ ಚೆನ್ನಾಗಿರಬೇಕು, ನಮ್ಮ ಮನೆಯಲ್ಲಿ ಖುಷಿಯಾಗಿರಬೇಕು ನಮ್ಮ ದೇಹ ಮತ್ತು ಮನಸ್ಸು ಅನ್ನೋದಾದರೆ ನೀವು ಏನು ಮಾಡಬೇಕು ಅಂದರೆ ಅಷ್ಟಧಾತು ಕಡಗ ಅಂತ ಸಿಗುತ್ತೆ, ಅದನ್ನು ನೀವು ಹಾಕ್ಕೊಬೇಕಾಗುತ್ತೆ. ಆಮೇಲೆ ನಿಮಗೆ ಮನೇಲಿ ಅಭಿವೃದ್ಧಿ ಆಗಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಯಾವಾಗಲೂ ನಾವು ಅಷ್ಟಧಾತು ಕಡಗನ ಉಪಯೋಗ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾನು ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ. ಯಾಕಂದರೆ ಕೆಲವೊಬ್ಬರು ಕಡಗಗಳ ಹಾಕ್ಕೊಂಡಿರ್ತಾರೆ, ಅದರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಕಡಗ ಬೇಕು ಅದನ್ನು ಮಾತ್ರ ಅವರು ಉಪಯೋಗಿಸ್ಬೇಕಾಗುತ್ತೆ. ನೋಡಿ, ಈಗ ನನಗೆ ರಾಯರಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ರಾಯರಿಗೆ ಸಂಬಂಧಪಟ್ಟಂಥ ಕಡಗನ ನಾನು ಯಾವಾಗಲೂ ಹಾಕ್ಕೊಂಡಿರ್ತೀನಿ. ಯಾಕಂದರೆ ನನಗೆ ರಾಯರಂದರೆ ತುಂಬ ಇಷ್ಟ, ಅವ್ರ ಹೆಸರು ಅಂದ್ರೇ ನನಗೆ ಪಂಚಪ್ರಾಣ ಆಗಿರೋದ್ರಿಂದ ನಾನು ಅವರು ಹೆಸರಿರೋವಂಥ ಕಡಗನ ನಾನು ತಗೊಂಡು ಹಾಕೊಂಡಿದ್ದೀನಿ. ಅದಕ್ಕೋಸ್ಕರ ತುಂಬ ಜನ ಕೇಳ್ತಿದ್ರು, ಆಮೇಲೆ ಅದರಿಂದ ಏನು ಉಪಯೋಗ ಅಂತೆಲ್ಲ ಕೇಳಿದ್ರು, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.